ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನುಡಿ ಫಾಂಟ್ಸ್ ಮತ್ತು ಯುನಿಕೋಡ್ ಫಾಂಟ್ಸ್ಗಳ ನಡುವಿರುವ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಕನ್ನಡ ಗಣಕ ಪರಿಷತ್ ಅನ್ನೋ ಒಂದು ನಾನ್ ಪ್ರಾಫಿಟ್ NGO ಸಂಸ್ಥೆಯು ಕನ್ನಡವನ್ನು ಟೈಪ್ ಮಾಡುವ ಉದ್ದೇಶಕ್ಕೋಸ್ಕರ ಒಂದು ನುಡಿ ತಂತ್ರಾಂಶವನ್ನು ಡೆವಲಪ್ ಮಾಡಿದೆ. ಪ್ರಾರಂಭದಲ್ಲಿ ನಾವು ಈ ಕನ್ನಡ ಗಣಕ ಪರಿಷತ್ ಅವರು ನುಡಿ ಸಾಫ್ಟ್ವೇರಲ್ಲಿ ಮೊನೋಲಿಂಗ್ವಲ್ ಫಾಂಟ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡನ್ನು ಉಪಯೋಗಿಸಿಕೊಂಡು ನುಡಿ ತಂತ್ರಾಂಶವನ್ನು ಡೆವಲಪ್ ಮಾಡಿರ್ತಾರೆ. ನಂತರ ಯುನಿಕೋಡ್ ಸ್ಟ್ಯಾಂಡರ್ಡ್ಸ್ಗಳು ಬಳಕೆಗೆ ಬಂದ ಮೇಲೆ ನುಡಿ 4 ಮತ್ತು ನುಡಿ 5 ತಂತ್ರಾಂಶಗಳು ಈ ನುಡಿ ಅಂದರೆ ಮೊನೋಲಿಂಗ್ವಲ್ ಪ್ಲಸ್ ಯುನಿಕೋಡ್ ಎರಡೂ ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೋಡ್ಬೋದು ಇಲ್ಲಿ ನುಡಿ 4 ತಂತ್ರಾಂಶದಲ್ಲಿ ಏಕಭಾಷೆ ಮತ್ತು ಯುನಿಕೋಡ್ ಇದೆರಡು ಫಾಂಟ್ಗಳನ್ನು ಸಪೋರ್ಟ್ ಮಾಡುತ್ತೆ. ಬಟ್ ನುಡಿ 6 ಆನ್ವರ್ಡ್ಸ್ ಅಂದರೆ ನುಡಿ 6 ಆಗಲಿ ಅಥವಾ ನುಡಿ 6.1 ಆಗಲಿ ಈ ತಂತ್ರಾಂಶಗಳು ಕೇವಲ ಯುನಿಕೋಡ್ ಫಾಂಟ್ಸ್ಗಳನ್ನು ಮಾತ್ರ ಸಪೋರ್ಟ್ ಮಾಡುತ್ತೆ. ಅಂದರೆ ನುಡಿ ಫಾಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಮಾಡುವ ಯಾವುದೇ ಅವಕಾಶ ನುಡಿ 6 ಮತ್ತು 6.1ರಲ್ಲಿ ಸಾಧ್ಯ ಆಗೋದಿಲ್ಲ. ನೋಡ್ಬೋದು ಇಲ್ಲಿ ನುಡಿ ಫಾಂಟ್ಸ್ ಅಂತ ನಾವೇನು ಟೈಪ್ ಮಾಡಿದ್ದೀನಿ, ಇದನ್ನು ನಾನು ಏಕಭಾಷೆ ಅಥವಾ ನುಡಿ ಫಾಂಟ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ನೋಡ್ಬೋದು ನುಡಿ 13K ಅಂತ ತೋರಿಸ್ತಾ ಇದೆ. ಅದೇ ರೀತಿ ಇಲ್ಲಿ ಯುನಿಕೋಡ್ ಅಂತ ನಾವು ಟೈಪ್ ಮಾಡಿದ್ದೀವಿ, ಇದನ್ನು ನಾನು ಯುನಿಕೋಡ್ ಫಾಂಟ್ಸ್ ಯೂಸ್ ಮಾಡಿಕೊಂಡು ಟೈಪ್ ಮಾಡಿದ್ದೀನಿ. ನೋಡ್ಬೋದು ನುಡಿ UNI ಅಂದರೆ ಯುನಿಕೋಡ್ ಅಂತ. ಯುನಿಕೋಡ್ ಫುಲ್ ಫಾರ್ಮ್ ಏನು ಒಂದು ಯೂನಿವರ್ಸಲ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಅಂತ. ಅದೇ ರೀತಿ ಈಗ ನುಡಿ ಫಾಂಟ್ಸ್ ಯಾವ ಸ್ಟ್ಯಾಂಡರ್ಡ್ ಆಗಿದೆ ಅಂತ ಹೇಳಿದ್ರೆ ಮೊನೋಲಿಂಗ್ವಲ್ ಫಾಂಟ್ ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಆಗಿದೆ. ನಾವು ಏನಕ್ಕೆ ಯುನಿಕೋಡ್ ಫಾಂಟ್ಸನ್ನು ಯೂಸ್ ಮಾಡ್ಕೊಳ್ಳೋದು ಹೆಚ್ಚು ಉತ್ತಮ ಅಂತಂದು ಹೇಳಿದ್ರೆ, ನೀವು ನೋಡ್ಬೋದು ಇಲ್ಲಿ ಈಗ ವೆಬ್ಸೈಟಲ್ಲಿ ಕನ್ನಡ ಗಣಕ ಪರಿಷತ್ತಲ್ಲಿ ಏನು ಕನ್ನಡ ಟೈಪ್ ಆಗಿದೆ ಇದೆಲ್ಲ ಬಂದು ಯುನಿಕೋಡ್ ಫಾಂಟ್ಸ್. ನಾನು ಬೇಕಾದರೆ ಕಾಪಿ ಮಾಡಿ ತೋರಿಸ್ತೀನಿ. ಇಲ್ಲಿ ಪೇಸ್ಟ್ ಮಾಡಿದರೆ ನೀವು ನೋಡ್ಬೋದು ಇಲ್ಲಿ ತುಂಗ ಅಂತಂದು ಹೇಳಿದ್ರೆ ಯುನಿಕೋಡ್ ಫಾಂಟ್ಸ್, ತುಂಗ, ನಿರ್ಮಲ ಇದೆಲ್ಲ ಯುನಿಕೋಡ್ ಫಾಂಟ್ಸ್. ಬೇಕಾದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಯುನಿಕೋಡ್ ಫಾಂಟ್ಸ್ಗೆ ಚೇಂಜ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ. ಈ ರೀತಿಯಾಗಿ ಕನ್ನಡ ಯುನಿಕೋಡ್ ಫಾಂಟ್ಸ್ಗಳು ಇದೆ. ಅಂದರೆ ಈವನ್ ವೆಬ್ಸೈಟ್ ಆಗಲಿ ಎಲ್ಲ ಮೊಬೈಲ್ ಆಗಲಿ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ಗಳು ಯುನಿಕೋಡ್ ಫಾಂಟ್ಸನ್ನು ಸಪೋರ್ಟ್ ಮಾಡುತ್ತೆ. ಒಂದು ವೇಳೆ ನೀವು ನುಡಿ ಫಾಂಟ್ಸನ್ನು ಸಪೋರ್ಟ್ ಅಂದರೆ ಇಲ್ಲಿದೆಯಲ್ಲ ನುಡಿ 13K, ಈ ಫಾಂಟ್ಸನ್ನು ಸಪೋರ್ಟ್ ಮಾಡದೇ ಇರುವ ಯಾವುದಾದ್ರೂ ಮೊಬೈಲ್ ಫೋನ್ ಆಗಲಿ ಅಥವಾ ಕಂಪ್ಯೂಟರಲ್ಲಿ ಓಪನ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಅಕ್ಷರಗಳು ಕಾಣಿಸುತ್ತೆ. ನೋಡ್ಬೋದು ಈ ರೀತಿಯಾಗಿ ಅಕ್ಷರಗಳು ಕಾಣಿಸುತ್ತೆ. ಆದುದರಿಂದ ನಾವು ನುಡಿಯನ್ನು ಬಳಸ್ಕೊಂಡು ಕನ್ನಡವನ್ನು ಟೈಪ್ ಮಾಡೋದು ಅತ್ಯುತ್ತಮ. ನೀವು ನೋಡ್ಬೋದು ಇಲ್ಲಿ ನಾನು ಏನಕ್ಕೆ ಯುನಿಕೋಡ್ ಬಳಸ್ತೀನಿ ಅಂತಂದರೆ, ಒಂದು ವೇಳೆ ನಾನು ಇದೆಲ್ಲ ಫಾಂಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಫಾಂಟನ್ನೇನು ಒಂದು ವೇಳೆ ನಾನು ಚೇಂಜ್ ಮಾಡಿದೆ ಅಂತಂದು ಹೇಳಿದ್ರೆ, ಕ್ಯಾಂಬ್ರಿ ಆಗಲಿ ಅಥವಾ ಕ್ಯಾಲಿಬ್ರಿಗಾಗಲಿ ನೋಡ್ಬೋದು ನುಡಿಯಲ್ಲಿ ಟೈಪ್ ಮಾಡಿದ ಅಕ್ಷರಗಳು ಚೇಂಜ್ ಆಗುತ್ತೆ. ಬಟ್ ಯುನಿಕೋಡಲ್ಲಿ ಟೈಪ್ ಮಾಡಿದ ಕನ್ನಡವಾಗಲಿ ಇಂಗ್ಲೀಷ್ ಆಗಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಅದೇ ರೀತಿ ನೀವು ನೋಡ್ಬೋದು ಇಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಫಾಂಟ್ಸ್ಗಳನ್ನು ಇಲ್ಲಾಯಿತು. ನಿರ್ಮಲ ಫಾಂಟ್ಸ್ಗೆ ಟೈಪ್ ಮಾಡಿದ್ರು ಸಹಿತ ಈ ಕನ್ನಡದಲ್ಲಿ ಟೈಪ್ ಆಗಿರುವ ಅಕ್ಷರಗಳು ಹಾಗೇ ಉಳಿದಿದೆ. ಬಟ್ ಇಂಗ್ಲೀಷಲ್ಲಿ ಟೈಪ್ ಮಾಡಿದ ಅಕ್ಷರಗಳು ಚೇಂಜ್ ಆಗಿದೆ. ಆದ್ದರಿಂದ ನಾವು ಯುನಿಕೋಡನ್ನು ಬಳಸೋದು ಹೆಚ್ಚು ಉತ್ತಮ. ಇನ್ನೊಂದು ಅಡ್ವಾಂಟೇಜ್ ಯುನಿಕೋಡ್ ಬಳಸೋದು ಏನಂತಂದು ಹೇಳಿದ್ರೆ, ಒಂದೇ ವೇಳೆ ನೀವು ಇಲ್ಲಿ ಏಕಭಾಷೆ ಅಂದರೆ ನುಡಿ ಫಾಂಟ್ಸ್ ಸಕ್ರಿಯವಾಗಿದೆ, ನುಡಿನೂ ಸಹಿತ ಸಕ್ರಿಯವಾಗಿದೆ. ಇಲ್ಲಿ ನಾನು ಟೈಪ್ ಮಾಡ್ತೀನಿ ಕನ್ನಡ ಅಂತ. ಒಂದು ವೇಳೆ ಕನ್ನಡ ನಂತರ ನೀವು ಇಂಗ್ಲೀಷ್ ಟೈಪ್ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಮೊದಲು ನುಡಿಯನ್ನು ನಿಷ್ಕ್ರಿಯ ಮಾಡಬೇಕಾಗತ್ತೆ. ಅಂದರೆ ಸ್ಕ್ರಾಲ್ ಬಟನನ್ನು ಒತ್ತಬೇಕಾಗತ್ತೆ. ಈಗ ನಿಷ್ಕ್ರಿಯ ಆಗಿದೆ. ನಂತರ ಇಂಗ್ಲೀಷ್ ಫಾಂಟನ್ನು ಸೆಲೆಕ್ಟ್ ಮಾಡಿ
ನಂತರ ಇಂಗ್ಲೀಷನ್ನು ಟೈಪ್ ಮಾಡಬೇಕಾಗತ್ತೆ. ಇದರ ನಂತರ ಮತ್ತೆ ನೀವು ಕನ್ನಡಕ್ಕೆ ವಾಪಸ್ ಶಿಫ್ಟ್ ಆಗಬೇಕಂತ ಹೇಳಿದ್ರೆ ಮತ್ತೆ ನುಡಿಯನ್ನು ಸಕ್ರಿಯಗೊಳಿಸ್ಬೇಕಂದ್ರೆ ಸ್ಕ್ರಾಲ್ ಲಾಕನ್ನು ಸೆಲೆಕ್ಟ್ ಮಾಡಿ, ನಂತರ ನುಡಿ ಫಾಂಟ್ಸನ್ನು ಸೆಲೆಕ್ಟ್ ಮಾಡಿ, ನಂತರ ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ಇದೊಂಥರ TDS ಜಾಬ್. ಬಟ್ ಯುನಿಕೋಡ್ ಫಾಂಟ್ಸಲ್ಲಿ ಹಾಗಾಗಲ್ಲ. ನಾನು ಉದಾಹರಣೆಗೆ ತೋರಿಸ್ಕೊಡ್ತೀನಿ. ಏಕಭಾಷೆ ಬದಲು ಯುನಿಕೋಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನುಡಿ ಸಕ್ರಿಯವಾಗಿದೆ. ನಾಡು ಅಂತ ಟೈಪ್ ಮಾಡಿದ್ದೀನಿ. ಒಂದು ವೇಳೆ ನೀವು ಇಂಗ್ಲೀಷಿಗೆ ಟೈಪ್ ಮಾಡಬೇಕಂದ್ರೆ ಜಸ್ಟ್ ಸ್ಕ್ರಾಲ್ ಬಟನ್ನ ಕ್ಲಿಕ್ ಮಾಡಿ ಕನ್ನಡವನ್ನು ಟೈಪ್ ಮಾಡಿ. ಇದಕ್ಕಾಗಿ ನಾವು ಯಾವುದೇ ಫಾಂಟ್ಸನ್ನು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಮತ್ತೆ ಕನ್ನಡವನ್ನು ಟೈಪ್ ಮಾಡಬೇಕಂದ್ರೆ ಸ್ಕ್ರಾಲ್ ಲಾಕ್ ಬಟನ್ನ ಕ್ಲಿಕ್ ಮಾಡಿ, ಅಂದರೆ ನುಡಿಯನ್ನು ಸಕ್ರಿಯಗೊಳಿಸಿ ಮತ್ತೆ ನಾವು ಕನ್ನಡವನ್ನು ಟೈಪ್ ಮಾಡ್ಬೋದು. ಸೊ ಇದೊಂಥರ ಈಸಿ ಆಗಿರುವಂಥ ಒಂದು ಮೆಥಡು. ಆದ್ದರಿಂದ ಇವನ್ ನಾನು ಹೇಳೋದು ನುಡಿ ಫಾಂಟ್ಸ್ ಬದಲಾಗಿ ಯುನಿಕೋಡ್ ಫಾಂಟ್ಸ್ಗಳನ್ನು ಬಳಸೋದು ಉತ್ತಮ. ಅದೇ ರೀತಿ ಈಗ ಹೊಸ ಸಿಸ್ಟಮ್ ಅಂದರೆ ಈಗ ರೀಸೆಂಟಾಗಿ ಬರೋ ಕಂಪ್ಯೂಟರ್ಗಳಲ್ಲಿ ನುಡಿ ಫಾಂಟ್ಸ್ ಅಂದರೆ ನುಡಿ 4 ಆಗಲಿ ನುಡಿ 5 ಆಗಲಿ ಕೆಲವೊಮ್ಮೆ ಸಪೋರ್ಟ್ ಆಗೋಲ್ಲ. ಅಂದರೆ ನುಡಿ 6 ಸಾಫ್ಟ್ವೇರನ್ನೇ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಆ ನುಡಿ 6ರಲ್ಲಿ ಕೇವಲ ಯುನಿಕೋಡ್ ಫಾಂಟ್ಸನ್ನು ಉಪಯೋಗಿಸ್ಕೊಂಡು ಕನ್ನಡ ಟೈಪ್ ಮಾಡ್ಬೋದೇ ಹೊರತು ನುಡಿ ಫಾಂಟ್ಸ್ಗಳನ್ನು ಉಪಯೋಗಿಸ್ಕೊಂಡು ಟೈಪ್ ಮಾಡುವ ಅವಕಾಶ ಇಲ್ಲ. ಸೊ ಆದ್ದರಿಂದ ನಿಮಗೆಲ್ಲರಿಗೂ ನನಗೆ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ ಯುನಿಕೋಡ್ ಫಾಂಟ್ಸಲ್ಲೇ ಕನ್ನಡವನ್ನು ಟೈಪ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸೊ ಇನ್ನೇನಾದರೂ ಡೌಟ್ಸ್ ಇತ್ತಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೂ ಕೂಡ ನಾನು ವಿಡಿಯೋವನ್ನು ಮಾಡ್ತೀನಿ. ಥ್ಯಾಂಕ್ ಯು.